ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಣಿ ಕನ್ನಡ ಲಾಗ್. ಹೋಗ್ತಾ ಇದ್ದೀನಿ ಶಾಪ್ಗೆ. ಅಂದವೇ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀನಿ. ಗೈಸ್, ನಾನು ಹಳೆ ಶಾಪ್ ಹತ್ರ ಬಂದೆ. ನೋಡಿ, ಎಲ್ಲ ಫುಲ್ ಐಟಮ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಐಟಮ್ ಎಲ್ಲ ಡಿವೈಡ್ ಮಾಡಬೇಕಿತ್ತು. ಅರವಿಂದ್ ಓಪನ್ ಮಾಡ್ತಾರೆ ಹೊಸ ಶಾಪಲ್ಲೇ, ಅದಕ್ಕೆ ನಾನು ಹಳೆ ಶಾಪ್ ಹತ್ರ ಬಂದೆ. ಜುಬರ್, ಅರವಿಂದ್ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ನಾನು ಶಾಪಿಂದ ಹಾಗೆ ಸಿಟಿಗೆ ಬಂದು ಇಲ್ಲಿ ಗ್ರೀನ್ ಕಾಂಪ್ಲೆಕ್ಸ್ಗೆ ಬಂದು ರೆಡಿ ಮಾಡಿಸೋಣ ಅಂತ ಬಂದೆ. ಅಂದರೆ ನಾವು ಆಲ್ಮೋಸ್ಟ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಮೊಬೈಲ್ದು ಅಥವಾ ಮೊಬೈಲ್ ಏನಾದರೂ ಕೆಲಸ ಇದ್ದರೆ ನಾವು ಇಲ್ಲಿಗೆ ಬರೋದು. ಹಾಗಾಗಿ ಇಲ್ಲಿಗೆ ಬಂದು ನಾನು ರಿಪೇರಿ ಮಾಡಿಸ್ಕೊಂಡು ಮತ್ತೆ ಹೊರಟೆ ಶಾಪ್. ಶಾಪ್ ಹತ್ರ ಬಂದೆ. ಇಲ್ಲಿ ಸರ್ಕಸ್ ನಡೀತಾ ಇತ್ತು. ಪಾಪ ಹೆಣ್ಮಗುನ ನೋಡಿ ಸಖತ್ ಬೇಜಾರಾಯಿತು. ನೋಡಿ, ನಮ್ಮ ಜೀವನನೇ ಕಷ್ಟ ಅಂತ ಅಂದ್ಕೊಂಡಿರ್ತೀವಿ ನಾವು ಮಿಡಲ್ ಕ್ಲಾಸ್ ಜನಗಳು. ಆದರೆ ನೋಡಿ, ಆ ಬಡ ಮಕ್ಕಳು ಹೆಣ್ಮಕ್ಳುಗಳು ಎಷ್ಟೆಲ್ಲ ಕಷ್ಟಪಡ್ತಾರೆ. ಈ ವಯಸ್ಸಲ್ಲಿ ಎಲ್ಲ ಎಷ್ಟು ಖುಷಿಯಾಗಿ ಓಡಾಡ್ಕೊಂಡು ಇರೋ ಟೈಮಲ್ಲಿ ಈ ಥರ ಸರ್ಕಸ್ ಎಲ್ಲ ಮಾಡಿಕೊಂಡು ಜೀವನ ಮಾಡ್ತಿರ್ತಾರೆ. ತುಂಬ ಕಷ್ಟ ಅನಿಸುತ್ತೆ ಇದನ್ನೆಲ್ಲ ನೋಡಲಿಕ್ಕೆ. ತುಂಬ ಚೆನ್ನಾಗಿತ್ತು. ನಾನು ನೋಡಿದೆ ಸ್ವಲ್ಪ. ಮತ್ತು ಶಾಪಲ್ಲಿ ಕೆಲಸ ಇತ್ತು ಅಂತ ಹೇಳಿ ಶಾಪ್ಗೆ ನಾನು ಹೊರಗಡೆ ಬಂದುಬಿಟ್ಟೆ. ಪಾಪ ತುಂಬ ಬೇಜಾರಾಯಿತು. ಸ್ವಲ್ಪ ವಿಡಿಯೋ ಕ್ಲಿಪ್ಸ್ನ ಮಾಡಿಕೊಂಡೆ. ಹಾಗೆ ಅವ್ರನ್ನ ಕರೆದು ನನ್ನ ಕೈಲಾಗಿದ್ದು ಸಹಾಯ ಮಾಡಿದೆ. ಏಕೆಂದರೆ ನನಗೆ ಹಂಗೆ ಇರೋಕ್ಕೆ ಮನಸ್ಸು ಬರಲ್ಲ. ಹಾಗೆ ಸ್ಟಾಕ್ಗಳೆಲ್ಲ ಬಂದಿತ್ತು. ಹಾಗೆ ಒಂದು ವಿಡಿಯೋ ಕ್ಲಿಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಕ್ಲಿಪ್ ಮಾಡಿಕೊಂಡೆ. ಪ್ಯಾಂಟು ಮತ್ತು ಶರ್ಟ್ಸ್ ಎಲ್ಲ ಬಂದಿತ್ತು. ಆಲ್ಮೋಸ್ಟ್ ನಾವೀಗ ಹಬ್ಬಕ್ಕೆ ಪ್ಯಾಂಟು ಶರ್ಟನ್ನೇ ಜಾಸ್ತಿ ಆದ್ಯತೆ ಕೊಟ್ಟಿದ್ದೀವಿ. ಅಂದರೆ ಪ್ಯಾಂಟು ಶರ್ಟನ್ನೇ ಜಾಸ್ತಿ ಹೋಗೋದು. ಹಾಗಾಗಿ ಜಾಸ್ತಿ ಅವನ್ನೇ ತರಿಸಿದ್ದೀವಿ. ಮತ್ತು ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಮತ್ತೆ ಸಿಟಿಗೆ ಬಂದೆ ಈವ್ನಿಂಗು. ನೈಟ್ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ಗಳೆಲ್ಲ ಇದೆ. ನಾನು ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಮೈಸೂರಲ್ಲಿ ಎಲ್ಲೇ ಲೈಟಿಂಗ್ಸ್ ಇದೆ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಒಂದಿನ ಮಾಡ್ತೀನಿ. ಬಟ್ ಇವಾಗ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಎಲ್ಲಿ ಯಾವ ರೋಡಲ್ಲಿ ಹೋಗ್ತೀನಿ ಆ ರೋಡಲ್ಲಿ ನಿಮಗೆ ಆದಷ್ಟು ಮಧ್ಯೆ ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಬನ್ನಿ ನೀವು ಎಲ್ಲ ನೋಡಿ. ಲೈಟಿಂಗ್ಸ್ ಎಲ್ಲ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಂದೊಂದು ಕಡೆಯೂ ಡಿಫ್ರೆಂಟಾಗಿ ಈ ವರ್ಷ ಅಂತೂ ತುಂಬ ಡಿಫ್ರೆಂಟಾಗಿಯೇ ಲೈಟಿಂಗ್ಸ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಖತ್ತು ಚೆನ್ನಾಗಿದೆ. ಈವ್ನಿಂಗ್ 7 ಮೇಲೆ ನೀವು ಬಂದರೆ 9-9:30ವರೆಗೂ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಎಲ್ಲೇ ಲೈಟಿಂಗ್ಸ್ ಇದೆ ಅಲ್ಲೆಲ್ಲ ಎಷ್ಟು ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂದರೆ ಸಖತ್ ಖುಷಿ ಆಗುತ್ತೆ ನೋಡಲಿಕ್ಕೆ. ಸೊ ನನ್ನ ಕೆಲಸ ಎಲ್ಲ ಮುಗೀತು. ನಾನು ಮತ್ತೆ ರಿಟರ್ನ್ ಆದೆ. ಶಾಪ್ಗೆ ಹೋಗಬೇಕಿತ್ತು. ಅಲ್ಲಿ ಇನ್ನೂ ಬಟ್ಟೆನೆಲ್ಲ ಡಿವೈಡ್ ಮಾಡೋದು. ಆ್ಯಂಡ್ ಮಾಮೂಲಿ ನಿಮ್ಗೆ ಗೊತ್ತಲ್ಲ, ಕಸ್ಟಮರ್ ಎಲ್ಲ ಇವಾಗ ಲೇಟ್ ನೈಟ್ವರೆಗೂ ಇರ್ತಾರೆ. ನಮಗಂತೂ ಆಲ್ಮೋಸ್ಟು 11-11:30ವರೆಗೂ ಕಸ್ಟಮರ್ ಇರ್ತಾರೆ. ಹಾಗಾಗಿ ನಾನು ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬೇಗ ಹೊರಟೆ. ನೋಡಿ, ನೀವೆಲ್ಲ ಲೈಟಿಂಗ್ಸ್ ಬಂದು ನೋಡಿ. ಆ್ಯಂಡ್ ಫ್ಲವರ್ ಶೋ ಇರ್ಬೋದು, ಆಹಾರ ಮೇಳ ಇರ್ಬೋದು, ಈ ಥರ ಎಲ್ಲ ಇರುತ್ತೆ ಮೈಸೂರಲ್ಲಿ. ಈಗ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಬಂದು ನೋಡಿ. ಹಾಯ್ ಗೈಸ್, ಈಗ 12:45 ಆಗಿದೆ. ಮಧ್ಯರಾತ್ರಿ ಆಗಿದೆ. ಈಗ ಹೋಗ್ತಾಯಿದ್ದೀವಿ ಶಾಪಿಂದ ಮನೆಗೆ. ಅಂದರೆ ಐಟಮ್ಸ್ ಎಲ್ಲ ಬಂದಿತ್ತು, ಅದನ್ನೆಲ್ಲ ರೆಡಿ ಮಾಡಿ ಸ್ವಲ್ಪ ಇಟ್ಟು ಆ ಶಾಪ್ಗೂ ಎಲ್ಲ ಡಿವೈಡ್ ಮಾಡಿ ಇಷ್ಟೊತ್ತಾಯಿತು. ಇವಾಗ ಹೊರಡ್ತಾ ಇದ್ದೀವಿ. ಬರೋಕ್ಕಾಗಿದ್ರೆ ಬರ್ತಿಲ್ಲ ನೋಡಿ ಗೈಸ್, ಸಿಗ್ನಲಲ್ಲಿ ಮಧ್ಯರಾತ್ರಿಲಿ ಆ ಥರ ಇದೆ ಅಂತ. ಆದರೂ ವೆಹಿಕಲ್ಸ್ ಓಡಾಡ್ತಿದೆ, ಪರವಾಗಿಲ್ಲ ಅಲ್ವಾರು. ನೋಡ್ಕೊಂಡು ಮುಂದೆ ಆಯಿತು ನೋಡಿ. ಮಧ್ಯರಾತ್ರಿಲಿ ನಮ್ಮ ಶಾಪ್ ಹೇಗಿದೆ. ಶಾಪು ಮಲ್ಗಿ ಬಿಟ್ಟಿದ್ದೆ ಇರ್ತಾರೆ ತಾನೆ. ನಮಗೆ ಬೆಳಗ್ಗೆ ಬಂದಾಗ ಬಿಸ್ಕೆಟು ಬನ್ ಹಾಕ್ತಾರೆ. ಹಾಯ್ ಹಲೋ ಗೈಸ್,
ಹೀಗೆ ನಾನು ನಿನ್ನೆ ಕಂಟಿನ್ಯೂಸ್ ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಈಗ ನಾವು ಏನು ಆಫರ್ ಬಿಟ್ಟಿದ್ದೀವಿ ಅದು 4th ಸ್ಟಾರ್ಟ್ ಆದರೆ 15th ಇರುತ್ತೆ, ಹಬ್ಬ ಕಳೆಯೋವರೆಗೂ. ಹಬ್ಬ ಕಳೆದ್ಮೇಲೂ ಇರುತ್ತೆ, ಅಂದರೆ 15th ಇರುತ್ತೆ. ನಿಮಗೆ ಯಾವುದಾದ್ರೂ ಆಫರ್ ಬೆಸ್ಟ್ ಅಂತ ಅನಿಸಿದ್ರೆ, ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ ಆಫರ್ನ ಹೇಳಿ. ಆದಷ್ಟು ನಾವು ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೀವು ಹೇಳಿದ್ದು ದಯವಿಟ್ಟು ಕಮೆಂಟ್ ಮುಖಾಂತರ ನಿಮ್ಗೆ ಯಾವುದಾದ್ರೂ ಆಫರ್ ಇಷ್ಟ ಆದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಆದಷ್ಟು ಟ್ರೈ ಮಾಡ್ತೀವಿ. ನಮಗೆ ಓಕೆ ಅಂತ ಅನಿಸಿದ್ರೆ ನಾವು ಆದಷ್ಟು ಟ್ರೈ ಮಾಡ್ತೀವಿ. ಒಂದು ಪ್ಯಾಂಟು ಒಂದು ಶರ್ಟ್ಗೆ 899ಗೆ ಆಫರ್ ಬಿಟ್ಟಿದ್ದೀವಿ. ಒಂದು ಪ್ಯಾಂಟು ಒಂದು ಶರ್ಟು ಒಂದು ವ್ಯಾಕ್ಯೂಮ್ ಫ್ಲಾಸ್ಕ್ಗೆ 949ಗೆ ಆಫರ್ ಬಿಟ್ಟಿದ್ದೀವಿ. ಹಾಗೆ 1900ಗೆ ಒಂದು ಆಫರ್ ಬಿಟ್ಟಿದ್ದೀವಿ ನಾವು ಪ್ಯಾಂಟು ಶರ್ಟು ಮತ್ತು ಒಂದು ಕ್ರಾಕ್ಸಲ್ಲಿ ನೀವು ಸೂಟ್ ಟೈಪ್ ಆದರೂ ತೊಗೊಬೋದು, ವಿ ಪಟ್ಟಿನಾದ್ರು ತೊಗೊಬೋದು, ಲೈಟ್ ರೈಡ್ ಆದ್ರೂ ತೊಗೊಬೋದು. ಯಾವ ತೊಗೊಂಡ್ರು ಅಷ್ಟೇ 1900ಕ್ಕೆ ನಾವು ಆಫರ್ ಬಿಟ್ಟಿದ್ದೀವಿ. ಜುಬೇರ್ ಆ ಶಾಪಲ್ಲೂ ಎಲ್ಲ ಹ್ಯಾಂಗ್ ಮಾಡಿದೆ ಶರ್ಟ್ಗಳೆಲ್ಲ ಹ್ಯಾಂಗ್ ಮಾಡಿಬಿಟ್ಟು ಬಂದೆ ಈ ಕಡೆ ಎಲ್ಲೂ ಹ್ಯಾಂಗ್ ಮಾಡಬೇಕಲ್ಲ ಅಂತ ನೋಡಿ ಗೈಸ್. ಆಫರ್ಸ್ಗಳೆಲ್ಲ ತುಂಬ ಬಿಟ್ಟಿದ್ದೀವಿ. ನಾನು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ ಎಲ್ಲ ಆಫರ್ಸ್ಗಳು ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಈ ಸರಿ ಅಂತೂ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿದೆ. ಜೀನ್ಸ್ ಪ್ಯಾಂಟ್ಗಳಿರ್ಬೋದು, ಕಾಟನ್ ಪ್ಯಾಂಟು, ಕಾರ್ಗೋ ಪ್ಯಾಂಟು, ಫಾರ್ಮಲ್ಸ್ ಪ್ಯಾಂಟು, ಎನಿ ಒನ್ ಹ್ಯಾಂಡ್ ಫಾರ್ಮಲ್ ಶರ್ಟ್ಸು ಕೂಡ ಬಂದಿದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಫಾರ್ಮಲ್ ಶರ್ಟ್ ತೋರಿಸಪ್ಪ ಒಂದು. ಇಲ್ಲೇ ಇದೆ ನೋಡು ಜುಬೇರ್. ಗೈಸ್ ಇದನ್ನು ನೀವೇನು ನೋಡ್ತಿದ್ದೀರಾ ಇದೆಲ್ಲ ಫಾರ್ಮಲ್ ಶರ್ಟ್ಸು. ಅಂದರೆ ತುಂಬ ಎಲ್ಲನೂ ವಿಡಿಯೋ ಮಾಡ್ತಿಲ್ಲ, ನಿಮಗೆ ತೋರಿಸೋಣ ಅಂತ ಹೇಳಿ. ವೈಟು, ಈ ಪಿಂಕ್ ಪ್ರಿಂಟು, ಗ್ರೇ ಪ್ರಿಂಟು ಆ್ಯಂಡ್ ಸ್ಕೈ ಬ್ಲೂ ಅಲ್ಲಿ ಪ್ರಿಂಟು, ಎನಿ ಒನ್ ಎಲ್ಲ ಪ್ರಿಂಟು ಎಲ್ಲ ಕಲರ್ಸು ಇದೆ. ಪ್ಲೇನಲ್ಲಿ ಎಲ್ಲ ಕಲರ್ಸು ಇದೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಪರ್ಚೇಸ್ ಮಾಡ್ಬೋದು. ಈಗ ನಾನು ವಿಡಿಯೋ ಮಾಡ್ತಾ ಇರೋದಂದರೆ ನಿಮ್ಗೆ ಏನೇನಿದೆ ಅಂತ ಅಷ್ಟೇ ತೋರಿಸ್ಲಿಕ್ಕೆ ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ನಾನಿವಾಗ ಮಾಡ್ತಿರೋದು ಹೊಸ ಶಾಪ್ದು ವಿಡಿಯೋ, ಆದರೆ ಎರಡೂ ಶಾಪಲ್ಲೂ ಕಲೆಕ್ಷನ್ಸ್ ಬಂದಿದೆ. ಅಂದರೆ ಮೊನ್ನೆ ಬಂದಿದ್ದೆಲ್ಲ ಖಾಲಿಯಾಗಿ ಮತ್ತೆ ಮಧ್ಯಾಹ್ನ ನಾವು ನ್ಯೂ ಕಲೆಕ್ಷನ್ಸ್ನ ಹಾಕಿದ್ದೀವಿ. ಈಗಲೂ ಕೂಡ ಸ್ವಲ್ಪ ಕಲೆಕ್ಷನ್ಸ್ ಏನು ಖಾಲಿಯಾಗಿತ್ತು ಅದನ್ನು ಈಗಲೂ ಸ್ವಲ್ಪ ಹ್ಯಾಂಗ್ ಮಾಡಿದ್ದಾನೆ ಜುಬೇರು. ತುಂಬ ಚೆನ್ನಾಗಿದೆ ನೋಡಿ. ನಿಮಗೇನಾದರೂ ಕಲೆಕ್ಷನ್ಸ್ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು. ಕಮೆಂಟ್ ಮುಖಾಂತರ ನೀವು ತಿಳಿಸಿದ್ರೆ ನಾವು ನಿಮಗೂ ಕೂಡ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಕೊಡ್ತೀವಿ. ಜುಬೇರ್ ಬಾಯ್ಲಿ ನಿನ್ನ ಹೊಸ ಗೆಟಪ್ ತೋರಿಸು ಮೇಲೆದರು ನೋಡಿ. ನಮ್ಮ ಜುಬೇರ್ ಗೆಟಪ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ. ಫುಲ್ ಗಡ್ಡ ಬಿಟ್ಟಿದ್ದ, ಈಗ ಟ್ರಿಮ್ ಮಾಡಿಸಿ ತೋರಿಸ ಮೇಲೆ ಎದ್ದ ಈ ಥರ ಮಾಡಿಸಿದ್ದಾನೆ. ಹೇಗಿದೆ ಅಂತ ಹೇಳಿ ನಮ್ಮ ಜುಬೇರ್ ಗೆಟಪ್ಪು ಹೇಳಿ, ಕಮೆಂಟ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ.